ಈಶ್ವರಪ್ಪ ಪುತ್ರ ಕಾಂತೇಶ್ ಅವರಿಗೂ ಕೂಡ ಟಿಕೆಟ್ ಕೈತಪ್ಪಿ ಹೋಗಿದೆ. ಬಹಳಷ್ಟು ನಿರೀಕ್ಷೆಯನ್ನ ಇಟ್ಕೊಂಡಿದ್ರು. ಆ ನಿರೀಕ್ಷೆಯಲ್ಲೇ ಪ್ರಚಾರ ಕಾರ್ಯವನ್ನ ಕೂಡ ಶುರು ಮಾಡಿದ್ರು. ಆದ್ರೆ ಆ ನಿರೀಕ್ಷೆ ಹುಸಿಯಾಗಿದೆ. ಹಾಗಾಗಿ ಕೆಎಸ್ ಈಶ್ವರಪ್ಪನವರು ಬೇಸರಗೊಂಡಿದ್ದಾರೆ. ಕಾಂತೇಶ್ ಅವರಿಗೆ ಟಿಕೆಟ್ ಕೈತಪ್ಪಿದ ಹಿನ್ನೆಲೆಯಲ್ಲಿ ಅಭಿಮಾನಿಗಳಿಂದ ಕರೆ. ಮಾರ್ಚ್ 15ಕ್ಕೆ ಸಭೆಯನ್ನ ಕರೆದಿರುವ ಈಶ್ವರಪ್ಪ ಬೆಂಬಲಿಗರು. ಕುತೂಹಲವನ್ನ ಮೂಡಿಸಿದೆ ಈಶ್ವರಪ್ಪನವರ ಮುಂದಿನ ನಡೆ. ಬಹಳಷ್ಟು ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು. ಹೈಕಮಾಂಡ್ ಮಟ್ಟದ ನಾಯಕರು ತಮ್ಮ ಪುತ್ರನಿಗೆ ಟಿಕೆಟ್ ಅನ್ನ ಕೊಡ್ತಾರೆ, ತಮ್ಮ ಪುತ್ರನ ಪರವಾಗಿ ಒಲವಿದೆ, ಈ ಎಲ್ಲ ನಿರೀಕ್ಷೆಗಳನ್ನ ಇಟ್ಕೊಂಡು ಟಿಕೆಟ್ ಅನೌನ್ಸ್ ಆಗಲಿ ಅಂತ ಕಾದು ಕೂತಿದ್ರು. ಟಿಕೆಟ್ ಅನೌನ್ಸ್ ಆಗಿದೆ. ಹಾವೇರಿ ಲೋಕಸಭಾ ಕ್ಷೇತ್ರದಿಂದ ಕಾಂತೇಶ್ ಅವರು ಕಣಕ್ಕಿಳಿಯೋದಕ್ಕೆ ಬೇಕಾದಂತಹ ಪೂರ್ವ ಸಿದ್ಧತೆಗಳನ್ನು ಕೂಡ ಮಾಡ್ಕೊಳ್ತಾ ಇದ್ರು. ಕ್ಷೇತ್ರದಲ್ಲಿ ಅವರ ಸಂಚಾರ ಪ್ರತಿದಿನ ನಡೀತಾ ಇತ್ತು. ಪ್ರಚಾರ ಕಾರ್ಯವನ್ನ ಕೂಡ ಶುರು ಮಾಡಿಕೊಂಡಿದ್ರು. ಆದ್ರೆ ಇದೀಗ ಈಶ್ವರಪ್ಪನವರ ಪುತ್ರ ಕಾಂತೇಶ್ ಅವರಿಗೆ ಬಿಜೆಪಿ ಹೈಕಮಾಂಡ್ ಬಿಗ್ ಶಾಕ್ ಅನ್ನ ಕೊಟ್ಟಿದೆ. ಯಾಕಂದ್ರೆ ಹಾವೇರಿ ಲೋಕಸಭಾ ಕ್ಷೇತ್ರದಿಂದ ಬಸವರಾಜ ಬೊಮ್ಮಾಯಿ ಅವರಿಗೆ ಟಿಕೆಟ್ ಸಿಕ್ಕಿದೆ. ಮತ್ತು ನಮ್ಮ ಪಕ್ಷದ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರ ಅಭಿಪ್ರಾಯ ಸಂಗ್ರಹ ಮಾಡಿ ಇಲ್ಲಿ ಕೋರ್ ಕಮಿಟಿಯವರು ಅಲ್ಲಿ ರಾಷ್ಟ್ರೀಯ ನಾಯಕರ ಮುಂದೆ ತೊಗೊಂಡೋದಾಗ ಅಲ್ಲಿ ಭಾಳ ಏನು ಚರ್ಚೆ ಆಗಲಿಲ್ಲ. ಒಂದು 5-10 ನಿಮಿಷ ಚರ್ಚೆಯಲ್ಲಿ ಅಮಿತ್ ಶಾಜಿಯವರು ಬೊಮ್ಮಾಯಿಯವರು ಸ್ಪರ್ಧೆ ಮಾಡಬೇಕನ್ನುವಂಥದ್ದನ್ನು ಅವರು ವ್ಯಕ್ತಪಡಿಸಿದರು. ಅದಷ್ಟು ಬಿಟ್ಟರೆ ಮತ್ತೆ ಮುಂದೆ ಪಾರ್ಲಿಮೆಂಟ್ರಿ ಬೋರ್ಡಲ್ಲಿ ಕೂಡ ಚರ್ಚೆ ಆಗಿತ್ತು. ಅದರ ಅಂತಿಮಗೊಂಡಿರಲಿಲ್ಲ. ಪಾರ್ಲಿಮೆಂಟ್ರಿ ಬೋರ್ಡಲ್ಲಿ ಅಂತಿಮಗೊಂಡಿರಲಿಲ್ಲ. ಆದರೆ ಪಾರ್ಲಿಮೆಂಟ್ರಿ ಬೋರ್ಡ್ ನಂತರ ರಾಷ್ಟ್ರೀಯ ಅಧ್ಯಕ್ಷರು ನಡ್ಡಾಜಿ ಅವರು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಜೊತೆಗೆ ಮತ್ತು ಅಮಿತ್ ಶಾ ಜೊತೆಗೆ ಚರ್ಚೆ ಮಾಡಿ ಈಗ ಅಂತಿಮ ಮಾಡಿದ್ದಾರೆ. ಹಾವೇರಿ ಜಿಲ್ಲೆಯ, ಗದಗ ಜಿಲ್ಲೆಯ ಜನತೆ ಭಾಳಷ್ಟು ಪ್ರೀತಿ ವಿಶ್ವಾಸವನ್ನು ಕೊಟ್ಟಿದ್ದಾರೆ. ನನ್ನ ಕ್ಷೇತ್ರವು ಕೂಡ ಹಾವೇರಿ ಜಿಲ್ಲೆಯಲ್ಲೇ ಸೇರ್ತದೆ. ನಾನು ಈ ಕ್ಷೇತ್ರ ನನಗೇನು ಹೊಸದೇನಲ್ಲ. ನಾನು 2 ಬಾರಿ ವಿಧಾನ ಪರಿಷತ್ತಿನ ಸದಸ್ಯನಾಗಿ ಹಾವೇರಿ, ಗದಗ ಮತ್ತು ಧಾರವಾಡ 3 ಜಿಲ್ಲೆಯನ್ನು ಪ್ರತಿನಿಧಿಸಿದ್ದೆ ಸ್ಥಳೀಯ ಸಂಸ್ಥೆಗಳಾಗಿ. ಹೀಗಾಗಿ ವ್ಯಾಪಕವಾಗಿರುವಂಥ ಒಂದು ಸಂಬಂಧ, ವ್ಯಾಪಕವಾಗಿರುವಂಥ ಒಂದು ಅತ್ಯಂತ ಆತ್ಮೀಯ ಸ್ನೇಹಿತರು, ಪಕ್ಷದ ಹಿರಿಯರು, ಕಾರ್ಯಕರ್ತರ ಸುದೀರ್ಘವಾದಂಥ ಸಂಬಂಧಗಳಿಲ್ಲಿದೆ. ಹೀಗಾಗಿ ಬಹುತೇಕವಾಗಿ ಎಲ್ಲ ತಾಲೂಕಿನ ಪ್ರತಿಯೊಂದು ಗ್ರಾಮಕ್ಕೆ ನಾನು ಭೇಟಿ ಕೊಟ್ಟಿದ್ದೇನೆ. ನನಗೆ ವಿಶ್ವಾಸ ಇದೆ. ಕಳೆದ 3 ಬಾರಿ ಹಾವೇರಿ ಗದಗ ಕ್ಷೇತ್ರದವರು ಭಾರತೀಯ ಜನತಾ ಪಕ್ಷಕ್ಕೆ ಅಭೂತಪೂರ್ವವಾದಂಥ ಬೆಂಬಲವನ್ನು ಕೊಟ್ಟಿದ್ದಾರೆ. ಅಲ್ಲಿಯ ನಮ್ಮ ಅಭ್ಯರ್ಥಿಯಾದಂಥ ಶಿವಕುಮಾರ್ ಉದಾಸಿ ಅವ್ರನ್ನ ಅತಿ ಹೆಚ್ಚಿನ ಮತದಿಂದ ಆರಿಸ್ಕೊಂಡು ಬಂದಿದ್ದಾರೆ. ನನಗೆ ವಿಶ್ವಾಸ ಇದೆ ಈ ಬಾರಿ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು. ಈ ದೇಶವನ್ನು ಇನ್ನಷ್ಟು ಸುರಕ್ಷಿತವಾಗಿರುವಂಥ, ಸಮೃದ್ಧವಾಗಿರುವಂಥ, ಸದೃಢವಾಗಿರುವಂಥ ಬಲಿಷ್ಠ ರಾಷ್ಟ್ರವನ್ನು ಮಾಡಬೇಕನ್ನುವಂಥ ಏನು ಇಡೀ ದೇಶ ತುಂಬ ಒಂದು ಬಯಕೆ ಇದೆ, ಅದು ಹಾವೇರಿ ಜಿಲ್ಲೆಯಲ್ಲಿ ಭಾಳಷ್ಟು ಹೆಚ್ಚಿನ ರೀತಿಯಲ್ಲಿರೋದನ್ನು ನಾನು ನೋಡಿದ್ದೇನೆ. ನನಗೆ ವಿಶ್ವಾಸ ಇದೆ ಅತಿ ಹೆಚ್ಚು ಮತಗಳನ್ನು ಈ ಬಾರಿ BJPಗೆ ಲೋಕಸಭಾ ಚುನಾವಣೆಯಲ್ಲಿ ಕೊಡೋ ಮುಖಾಂತರ ಮತ್ತೊಮ್ಮೆ ದೇಶದ ಒಂದು ಅಮೃತ ಕಾಲ ಅಂತ ಏನೋ ಪ್ರಧಾನಮಂತ್ರಿ ಕರೆದಿದ್ದಾರೆ, ಅದಕ್ಕೆ ಭಾಳ ದೊಡ್ಡ ಕೊಡುಗೆಯನ್ನು ಹಾವೇರಿ ಮತ್ತು ಗದಗ ಜಿಲ್ಲೆಯ ಜನತೆ ಕೊಡ್ತಾರೆ ಅನ್ನೋಂಥ ಸಂಪೂರ್ಣವಾದ ವಿಶ್ವಾಸ ಇದೆ. ನಾನು ಕೂಡ ಆ ಮಹಾಜನತೆಯಲ್ಲಿ ವಿನಂತಿ ಮಾಡ್ಕೊಳ್ತೇನೆ, ನಿಮ್ಮ ಪ್ರತಿಯೊಂದು ಮತವೂ ಕೂಡ ಒಂದು ಆಶೀರ್ವಾದ. ನಿಮ್ಮ ಆಶೀರ್ವಾದದ ಬಲದಿಂದ ಇಡೀ ರಾಷ್ಟ್ರ, ರಾಜ್ಯ ಮತ್ತು ಕ್ಷೇತ್ರದ